ಫೈನ ಫಿಫ್ತ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಕೇಂದ್ರ ಮಂತ್ರಿಗಳ ಏನು ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳಿಗೆ ಅನ್ಯಾಯ ಆಗ್ತಿದೆಯಾ? ಸಿದ್ಧಗೊಂಡಿದ್ರು ಕ್ರೀಡಾಂಗಣ ಉದ್ಘಾಟನೆ ಮಾಡಲು ಮೀನಾಮೇಷ ಆಗ್ತಾ ಇದೆ. ಬೃಹತ್ ಕ್ರೀಡಾ ಸಂಕೀರ್ಣಕ್ಕೆ ಉದ್ಘಾಟನಾ ಭಾಗ್ಯ ಯಾವಾಗ ಅಂತ ಸಾರ್ವಜನಿಕರು ಹಾಗೂ ಕ್ರೀಡಾಪಟುಗಳು ಕೇಳ್ತಾ ಇದ್ದಾರೆ. 5 ವರ್ಷಗಳ ಹಿಂದೆನೇ ಈ ಕ್ರೀಡಾ ಸಂಕೀರ್ಣ ಕಾಮಗಾರಿ ಮುಕ್ತಾಯ ಆಗಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಸ್ಥಳೀಯ ನಾಯಕರ ಸಮನ್ವಯತೆ ಈ ಒಂದು ಕ್ರೀಡಾ ಕಾಂಪ್ಲೆಕ್ಸ್ ಇದೆ ಅದು ನೆಲಗುದ್ದಿಗೆಗೆ ಬೀಳೋಕೆ ಕಾರಣನಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತಾ ಇದೆ. 33 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆಯಂತೆ ಈ ಕ್ರೀಡಾ ಕಾಂಪ್ಲೆಕ್ಸ್ ಅನ್ನ. ಧಾರವಾಡದ ಜಿಲ್ಲಾ ಕಚೇರಿ ಏನಿದೆ ಆ ಕಚೇರಿ ಬಳಿ ಒಂದು ಬೃಹತ್ ಕ್ರೀಡಾ ಸಂಕೀರ್ಣನ ನಿರ್ಮಾಣ ಮಾಡಿದ್ದಾರೆ. ಸೊ CSR NMDC ಅಡಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಕಟ್ಟಡ ಇದಾಗಿದೆ. ಸೊ ಒಳ ಕ್ರೀಡಾಂಗಣ ಹಾಗೂ ವಿವಿಧ ಕ್ರೀಡಾಂಗಣಗಳ ಬೃಹತ್ ಕಾಂಪ್ಲೆಕ್ಸ್ ಇದಾಗಿದೆ. ಸೊ ಸ್ಥಳೀಯ ಕ್ರೀಡಾಪಟುಗಳು ಏನಿದ್ದಾರೆ ಅವರ ಅಭ್ಯಾಸಕ್ಕೆ ಅಂತ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡಿರುವಂತಹ ಕ್ರೀಡಾ ಕಾಂಪ್ಲೆಕ್ಸ್. ಬಟ್ ಆದರೆ ಇನ್ನೂ ಸಹ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಶ್ರೀಧರ್. ಏನಿದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಅಥವಾ ಈ ಕ್ರೀಡಾ ಕಾಂಪ್ಲೆಕ್ಸ್ ಆರಂಭ ಆಗೋದಕ್ಕೆ ಇಷ್ಟು ವರ್ಷಗಳ ವಿಳಂಬ ಯಾಕಾಯ್ತು? ಖಂಡಿತ ಈಗಾಗಲೇ ಹಲವಾರು ವರ್ಷಗಳಿಂದ ಕೂಡ ಕ್ರೀಡಾ ಕಾಂಪ್ಲೆಕ್ಸ್ ಬೇಕು ಅನ್ನೋ ವಿಚಾರವಾಗಿ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಹಲವಾರು ಬೇಡಿಕೆ ಇತ್ತು. ಅದರಂತೆ 2021ರಲ್ಲಿ ಕ್ರೀಡಾ ಕಾಂಪ್ಲೆಕ್ಸ್ಗೆ CSR ಫಂಡ್ ಅಲ್ಲಿ ಸಂಸದರು ಕೂಡ ಅದಕ್ಕೆ ಅನುದಾನವನ್ನ ನೀಡ್ತಾರೆ. ಮೊದಲು ಇದು 12 ಕೋಟಿ ರೂಪಾಯಿಂದ ಆರಂಭ ಆಗುತ್ತೆ. ಆದ್ರೆ ಈಗ ಒಟ್ಟು 33 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈಗಾಗಲೇ ಕ್ರೀಡಾ ಕಾಂಪ್ಲೆಕ್ಸ್ ಉದ್ಘಾಟನೆಗೆ ರೆಡಿ ಆಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಯಾವಾಗ ಅನ್ನೋದೇ ಜನರ ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಜನರ ಬೇಡಿಕೆ ಇರುವಂತದ್ದು ಇಷ್ಟೆಲ್ಲ ಟೈಮ್ ಹಿಡಿದಿದೆ. ಆದ್ರೆ ಇನ್ನು ಮುಂದೆ ಟೈಮ್ ಬೇಡ, ದಿಢೀರ್ನೆ ಅಂದ್ರೆ ಆದಷ್ಟು ಬೇಗ ನೀವು ಇದನ್ನ ಕ್ರೀಡಾ ಕಾಂಪ್ಲೆಕ್ಸ್ ನ ಉದ್ಘಾಟನೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಿದ್ರೆ. ಅದರಂತೆ ಈಗ ಸಂಸದರು ಕೂಡ ಅದಕ್ಕೆ ಒಲವನ್ನ ತೋರಿಸ್ತೀನಿ ಅನ್ನೋದು ಮಾತನ್ನ ಹೇಳಿದ್ರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಕ್ರೀಡಾ ಕಾಂಪ್ಲೆಕ್ಸ್ ಇದೆ ಅಲ್ಲಿನ ಒಂದು ವ್ಯವಸ್ಥೆಯನ್ನ ಅಥವಾ ಏನು ಅಂತಾರಾಷ್ಟ್ರೀಯ ಮಟ್ಟದ ವ್ಯವಸ್ಥೆಯನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡ್ತಿದೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ರೆ ಹೊರತು ಯಾವಾಗ ಅನ್ನೋ ದಿನಾಂಕವನ್ನ ನಿಗದಿಪಡಿಸಿಲ್ಲ. ಹೀಗಾಗಿ ಈ ಒಂದು ಕ್ರೀಡಾ ಕಾಂಪ್ಲೆಕ್ಸ್ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಈಗಾಗಲೇ ಗ್ಯಾರಂಟಿ ನ್ಯೂಸ್ ವರದಿಯನ್ನ ವಿಸ್ತಾರ ಮಾಡಿದೆ. ಅಷ್ಟೇ ಅಲ್ಲದೆ ಸಂಸರ ಗಮನಕ್ಕೂ ತಂದಿರುವಂತದ್ದು. ಕಾದ್ ನೋಡ್ಬೇಕು ಯಾವಾಗ ಇದ್ರ ಬಗ್ಗೆ ದಿನಾಂಕವನ್ನ ನಿಗದಿಪಡಿಸ್ತಾರೆ ಅನ್ನೋದನ್ನ.